ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಮನೆಯವರೆಲ್ಲರೂ ತಾತನ್ ಬರ್ಡೇಗೆ ಅಂತ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿಯಾಗಿ ನಿಂತಿರುವಾಗ ಕರ್ಣ ಬಂದು ಲಚ್ಚಿನ ನೋಡಿ ಬಂಗಾರಿ ದಂತದ ಗೊಂಬೆ ತರ ಕಾಣಿಸ್ತಾ ಇದೆಯಾ ಅಂದಾಗ ಸುಮ್ನಿರೋ ಅಂತಾಳೆ ಲಚ್ಚಿ. ಎಲ್ರೂ ರೆಡಿನಾ ಹೊರಡೋಣ ಅಂತ ಕೇಳ್ತಾನೆ ಕರ್ಣ. ಅಷ್ಟರಲ್ಲಿ ನಯನತಾರ ಬಂದು ಹೌದು ನಾನು ರೆಡಿ, ಹಾಸ್ಪಿಟಲ್ ಅಲ್ಲೇ ಲಾಸ್ಟ್ ಮಿನಿಟ್ ಒಂದಷ್ಟು ಪ್ರಿಪರೇಷನ್ಸ್ ಮಾಡೋದಿದೆ, ಹೋಗೋಣ ಅಂತಾಳೆ ನಯನತಾರ. ರಮೇಶ ನಿನ್ಗೆ ಅಷ್ಟೆಲ್ಲ ಹೇಳಿದ್ದೀವಿ ಸುಮ್ನೆ ಕೂತಿದ್ಯಲ್ವಾ, ನೀನು ಬರಲ್ವಾ ಅಂತ ಕೇಳ್ತಾಳೆ ಲಚ್ಚಿ. ಅಷ್ಟೆಲ್ಲ ಹೇಳಿದ್ಮೇಲೆ ಹಲ್ಗಿಚ್ಕೊಂಡ್ ಬರೋದಿಕ್ಕೆ ನನ್ಗೇನು ಮರ್ಯಾದೆ ಇಲ್ವಾ ಅಂದ್ಕೊಂಡಿದ್ದೀರಾ ಅಂತಾನೆ ರಮೇಶ. ಅತ್ತೆ ಹೋಗ್ಲಿ ಬಿಡಿ, ಮತ್ತೆ ಅದೇ ಚರ್ಚೆ ಮಾಡ್ತಾ ಇದ್ರೆ ನಮ್ಮ ಮೂಡ್ ಹಾಳಾಗ್ ಹೋಗತ್ತೆ, ಪಾಡಿಗೆ ನಾವು ಫಂಕ್ಷನ್ಗೆ ಹೋಗೋಣ, ಇಷ್ಟ ಇದ್ರೆ ಬರ್ತಾರೆ, ತಲೆ ಕೆಡ್ಸ್ಕೋಬೇಡಿ ಅಂತಾಳೆ ಮಾಲ್ತಿ. ನೀನ್ ಹೇಳ್ತಾ ಇರೋದು ಸರಿ ಇದೆ, ನಾವು ಹೊರಡೋಣ ಅಂತ ಹೇಳಿ ಎಲ್ರು ಹೋಗಕ್ ನೋಡ್ದಾಗ ಸ್ವಲ್ಪ ತಡೀರಿ, ಯಾಕಿಷ್ಟು ಗಡಿಬಿಡಿ ಮಾಡ್ಕೊಳ್ತಾ ಇದ್ದೀರಾ, ಈ ಕಥೆನಲ್ಲಿ ಒಂದ್ ಸಣ್ಣ ಟ್ವಿಸ್ಟ್ ಇಟ್ಟಿದ್ದೀನಿ, ಈ ಫಂಕ್ಷನ್ಗೆ ನಾನ್ ಮಾತ್ರ ಅಲ್ಲ ನೀವೆಲ್ಲ ಹೋಗೋದು ಡೌಟೇ ಅಂತಾನೆ. ಯಾಕೋ ಮತ್ತೇನ್ ದುರ್ಬುದ್ಧಿ ಮಾಡಿದ್ಯಾ ಅಂತ ಕೇಳ್ತಾಳೆ ಲಚ್ಚಿ. ಅಷ್ಟರಲ್ಲಿ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಅಂತ ಕೂಗಿ ಮೇಡಮ್ ಮಾಲ್ತಿ ವಸಿಷ್ಠ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಇದೆ ಅಂತ ಅಂತ ಹೇಳಿ ನೋಟಿಸ್ ತಗೊಂಡ್ ಬಂದು ಓದಿ ಮಾಲ್ತಿಯಲ್ಲೇ ಶಾಕ್ ಆಗಿ ನಿಂತ್ಕೊಂಡ್ ಬಿಡ್ತಾಳೆ. ಅಮ್ಮ ಏನದು, ಯಾರು ಕಳ್ಸಿರೋದು ಅಂತ ಕೇಳ್ತಾನೆ ಕರ್ಣ. ಮಾಲ್ತಿ ಏನು ಮಾತಾಡೋದೇ ಇಲ್ಲ. ಆಗ ಕರ್ಣ ಮಾಲ್ತಿ ಕೈಯಲ್ಲಿರೋ ನೋಟಿಸ್ ನ ತಗೊಂಡು ಓದ್ತಾನೆ. ಕರ್ಣ ಕೂಡ ಶಾಕ್ ಆಗ್ತಾನೆ. ಕರ್ಣ ಏನೋ ಅದು, ಏನಾಯ್ತು ಅಂತ ಕೇಳ್ತಾಳೆ ಲಚ್ಚಿ. ಪಾಪ ಇದನ್ನ ಹೇಳೋದಿಕ್ಕೆ ನಿನ್ ಡಾರ್ಲಿಂಗ್ಗೆ ಬಾಯೇ ಬರಲ್ವೇನೋ, ಇಲ್ಲಿ ನಾನೇ ಹೇಳ್ತೀನಿ ಅಮ್ಮ, ನಿನ್ ಸೊಸೆ ಇದ್ದಾಳಲ್ಲ ಈ ಮಾಲ್ತಿ, ಗ್ರೇಟ್ ಪತಿವ್ರತ ಶಿರೋಮಣಿ, ಇವಳ ಜೊತೆ ಬಾಳೋದಕ್ಕೆ ನನಗೆ ಇನ್ನು ಮುಂದೆ ಇಷ್ಟ ಇಲ್ಲ, ಬಹಳ ಗೌರವ ಪೂರ್ವಕವಾಗಿ ವಿಚ್ಛೇದನ ಕೊಡ್ತಾ ಇದ್ದೀನಿ, ಐ ಮೀನ್ ಡಿವೋರ್ಸ್ ಅಂತ ಹೇಳಿ ನಗ್ತಾನೆ ರಮೇಶ. ಹೇಳ್ತಾ ಇದೆಯೋ ರಮೇಶ, ಏನಾಗಿದೆ ಅಂತ ಈ ರೀತಿ ನಿರ್ಧಾರ ತಗೊಂಡಿದ್ದು, ಎಲ್ಲ ಸರಿಯಾಗೇ ಇದೆಯಲ್ಲ ಅಂತ ಹೇಳ್ತಾಳೆ ಲಚ್ಚಿ. ಇಷ್ಟು ದಿನ ಎಲ್ರು ಹಾರಾಡ್ತಾ ಇದ್ರಲ್ಲ, ಇವತ್ತು ಡಿವೋರ್ಸ್ ಕೊಟ್ಟಿದ್ದೀನಿ, ನನ್ನಿಂದ ಮಾಲ್ತಿಗೆ ಮುಕ್ತಿ ಸಿಕ್ತು ಅಂತ ನೀವೆಲ್ಲ ಬೀದಿಲ್ ಹೋಗಿ ಕುಣಿದಾಡಿ ನಾನ್ ತಲೆನೇ ಕೆಡ್ಸ್ಕೊಳಲ್ಲ, ಮಾಲ್ತಿ ಎಂಜಾಯ್, ನನ್ನ ಜೀವನದಿಂದ ಹೊರಗಡೆ ಹಾಕ್ತಾ ಇರೋ ಈ ದಿನನ ನಾನು ಯಾವತ್ತೂ ಮರೆಯಲ್ಲ ಅಂತಾನೆ ರಮೇಶ. ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಕಣೋ ಅಂತ ಹೇಳಿ ಲಚ್ಚಿ ರಮೇಶನ್ ಮೇಲೆ ಕೈ ಎತ್ತಕ್ ಹೋದಾಗ ಮಾಲ್ತಿ ತಡಿತಾಳೆ. ಮತ್ತೆ ಅವ್ರ ಮೇಲ್ ಕೈ ಮಾಡಿ ನೀವು ಕೈ ನೋವು ಮಾಡ್ಕೋಬೇಡಿ, ಅದರಿಂದ ಯಾವ ಪ್ರಯೋಜನನೂ ಇಲ್ಲ, ಹೆಣ್ಣನ್ನ ಅಸಹಾಯಗಳನ್ನಾಗ್ ಮಾಡಿ ಕಣ್ಣೀರ್ ಹಾಕಿಸ್ಬಿಟ್ರೆ ಅದೇ ದೊಡ್ಡ ಸಾಧನೆ ಅನ್ಕೊಂಡ್ ಬಿಟ್ಟಿದ್ದೀರಾ ಅಲ್ವಾ, ನೀವು ನೋಟಿಸ್ ಕೊಟ್ಟಿದ್ ಕೂಡ್ಲೆ ಡಿವೋರ್ಸ್ ಆಗ್ಬಿಡಲ್ಲ, ಈಗ ಎಲ್ರೂ ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಟ್ಟು ರಿಲ್ಯಾಕ್ಸ್ ಆಗಿ ಫಂಕ್ಷನ್ ಹೋಗೋಣ ಅಂತಾಳೆ ಮಾಲ್ತಿ. ಆಗ ನಿಧಿ, ನಾವಿನ್ನು ತಾತನ್ ಬರ್ಡೇನ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂದಾಗ ಬನ್ನಿ ಹೊರಡೋಣ ಅಂತ ಹೇಳಿ ಕರ್ಣ ಎಲ್ರನ್ನು ಕರ್ಕೊಂಡು ಹೋಗ್ತಾನೆ. ನಾವು ಬೇಗ ಹೋಗಿ ಎಲ್ರನ್ನು ವೆಲ್ಕಮ್ ಮಾಡ್ಬೇಕು, ಬಾಕಿ ಏನೇನ್ ಕೆಲಸ ಇದೆ ಅಂತ ನೋಡ್ಬೇಕು, ಆಮೇಲೆ ಕಿಟಿಂಗ್ ಗಿಫ್ಟ್ ಎಲ್ಲ ರೆಡಿ ಇದೆ ತಾನೆ ಅಂತ ಕೇಳ್ತಾಳೆ ಲಚ್ಚಿ. ಅಜ್ಜಿ ನೀವೇನು ಚಿಂತೆ ಮಾಡ್ಬೇಡಿ, ಎಲ್ಲಾನು ರೆಡಿ ಇದೆ, ನಿಮ್ ಡಾರ್ಲಿಂಗ್ ಅರೇಂಜ್ಮೆಂಟ್ಸ್ ಅಂದ್ರೆ ಸುಮ್ನೆನಾ, ನೀವು ಆರಾಮಾಗಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಮಹಾರಾಣಿ ತರ ಕೂತ್ಕೊಳ್ಳಿ ಅಂತಾಳೆ ನಿಧಿ. ಚಾನ್ಸ್ ಸಿಕ್ಕಿದ್ರೆ ಸಾಕು ಇವನನ್ನ ಅಟ್ಟಕ್ಕೆ ಏರ್ಸ್ಬಿಡ್ತೀಯಾ ಅಲ್ವಾ ಅಂತಾಳೆ ಲಚ್ಚಿ. ಏನ್ ಮಾಡೋದು, ಅವ್ರು ಇರೋದೇ ಹಾಗೆ ಅಲ್ವಾ ಅಂತ ಹೇಳಿ ಹೊರಡೋಣ ಅಂತ ಕೇಳಿ ಎಲ್ರು ಹೋಗಕ್ ನೋಡ್ದಾಗ ನೀವು ಹೋಗಿರಿ, ನಾನು ಅಮ್ಮ ಹಿಂದೆ ಬರ್ತೀವಿ ಅಂತ ಕರ್ಣ ಹೇಳಿದ ತಕ್ಷಣ ಯಾಕೋ ಅಂತ ಕೇಳ್ತಾಳೆ ಲಚ್ಚಿ. ಏನೋ ಐಟಮ್ ಪರ್ಚೇಸ್ ಮಾಡೋದಿದೆ, ನಾನು ಅಮ್ಮ ಹೋಗ್ ಬರ್ತೀವಿ, ನೀವು ತುಂಬಾ ಅರ್ಜೆಂಟ್ ಅಲ್ಲಿದ್ದೀರಾ, ಹೋಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತಾನೆ ಕರ್ಣ. ಸರಿ ಲೇಟ್ ಮಾಡಬೇಡಿ, ಬೇಗ ಬನ್ನಿ ಬಾರೆ ಅಂತ ಹೇಳಿ ನಿಧಿನ ಕರ್ಕೊಂಡು ಹೋಗ್ತಾಳೆ ಲಚ್ಚಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.